ಒಂದು ಸಮಾಜಕ್ಕೆ ಸೀಮಿತವಾದಂತಹ ನಾಯಕರಲ್ಲ. ಏನು ಒಂದೇ ಒಂದು ವಿಚಾರ ಏನು, ಸಿದ್ದರಾಮಯ್ಯನವರ ಆಪ್ತರು ಇವರು ಅಂತ ಹೇಳ್ಬಿಟ್ಟು ಕೆಲವರು ಅವ್ರ ಪರವಾಗಿ ಇದ್ದಂತ ಇರೋದಕ್ಕೋಸ್ಕರ ಇವ್ರನ್ನ ತೆಗೆದವ್ರೆ. ಯಾಕೆಂದ್ರೆ ಅವ್ರ ಪರ ಇದ್ರಲ್ಲ ಇವರು. ಏನೇ ಒಂದು ವಿಚಾರವಾಗ್ಲಿ, ಒಂದು ಡಿ ಸಿ ಎಂ 3 DCM ಕೊಡಬೇಕು ಅಂತಂದ್ರು, ಮತ್ತೆ ಎಲ್ಲ ಮಾತಾಡ್ತಿದ್ರಲ್ಲ. ಅದಕ್ಕೋಸ್ಕರ ಬೇರೆ ಇದೆ ನಮ್ಮ ಪಕ್ಷದಲ್ಲಿರೋರೆ, ಏನೇನು ಬೇರೆ ಪಕ್ಷದವರಲ್ಲ. ನಮ್ಮ ಪಕ್ಷದಲ್ಲಿರೋರೆ ಪಿತೂರು. ಇವಾಗ ಉದಾಹರಣೆ ಹೇಳ್ಬೇಕು ಅಂದ್ರೆ ರಾಹುಲ್ ಗಾಂಧಿಗೆ ಕನ್ನಡ ಬರುತ್ತಾ? ಕನ್ನಡ ಬರಲ್ಲ. ಇವರು ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಎಲ್ಲ ಹೇಳಿ ಇದು ಮಾಡವ್ರೆ ಸಾಹೇಬ್ರು. ಅವ್ರಿಗೆ ಬೇಡ ಇದು ಮಿನಿಸ್ಟರ್ ಪೋಸ್ಟ್, ನಮ್ಮ ಜನಗಳಿಗೋಸ್ಕರ ಅವ್ರು ಮಿನಿಸ್ಟರ್ ಪೋಸ್ಟ್ ಬೇಕು. ಅಹಿಂದ ನಾಯಕರನ್ನ ತುಳಿಬೇಕು ಅಂತ ಯತ್ನ ನಡೀತಾ ಇರೋದು. ಅವ್ನು ಯಾರೋ ಒಬ್ಬ ಹೇಳ್ತಿದ್ರು, ಆ ವಿಚಾರನೇ ಎಲ್ಲೂ ಇಲ್ಲ. ಯಾರೋ ಒಬ್ಬ ಬಿಜೆಪಿ ಹೋಗ್ತಾನೆ ಅಂತ ಏನೇನೋ ಮಾತಾಡ್ತಾರೆ. ಆ ವಿಚಾರನೇ ಇಲ್ಲ. ಆ ವಿಚಾರ ಏನಕ್ಕೆ ಮಾತಾಡ್ಬೇಕು? ಅಲ್ಲಿಗೆ ಚೂ ಬಿಟ್ಟಿರೋದು ಅಲ್ಲ. 100ಕ್ಕೆ 100 ಹೋಗೋದಿಲ್ಲ. CM ಎಲ್ಲಿರ್ತಾರೋ ಅಲ್ಲಿರ್ತಾರ ಅವರು. CM ಅಣ್ಣ ಅಂದ್ರೆ ರಾಜಣ್ಣವ್ರ ತಮ್ಮ, ಆ ಥರ ಅವರು. ನಮಗೆ ಆ ಥರ ಇದ್ದಾಗ ಸಾಹೇಬ್ರ ಪರವಾಗಿ ನಾವು ಹೋರಾಟಗಳು ಮಾಡ್ತೀವಿ. ಇನ್ನ ಈ ರಾಹುಲ್ ಗಾಂಧಿ ಅವ್ರಿಗೆ ಮತ್ತೆ ಬಹಿರಂಗ ಸಭೆಯಲ್ಲಿ ಹೇಳವ್ರೆ, ಸಾಹೇಬ್ರು ಯಾವುದೇ ಕಾರಣಕ್ಕೂ ಬಿಜೆಪಿ ಮಾತ್ರ ಹೋಗಲ್ಲ ಬಿಡಿ, ಆ ವಿಚಾರ ಬೇಡ ನಮಗೆ. ಇಲ್ಲಿ ನಮ್ಗೆ ಸಹಕಾರ ಸಚಿವರಾಗಿ ಮತ್ತೆ ಅವ್ರು ಬರಬೇಕು, ಅವ್ರಿಗೋಸ್ಕರ ಅಲ್ಲ ನಮ್ಮ ಜನಕ್ಕೋಸ್ಕರ ಬರಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ಕೊಡಗೇನಹಳ್ಳಿಯ ಶಾಂಪಲ್ ಆಗಿ ಇದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟಗಳು ನಡೀತಾವೆ. ಆಲ್ರೆಡಿ ಹಾಸನದಲ್ಲಿ ನಡೀತು, ಚಾಮರಾಜನಗರದಲ್ಲಿ ನಡೀತು, ಮೈಸೂರಲ್ಲಿ ನಡೀತು, ನಮ್ಮ ಪಕ್ಕದ ತಾಲೂಕಾದ ಗೌರಿಬಿದನೂರಲ್ಲಿ ನಡೀತು, ಎಲ್ಲ ಕಡೆ ನಡೀತು. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.